ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗುದಿಲ್ಲ ನನಗೆ, ಆದರೆ ಗಾಳಿ ಬೀಸುವಾಗ ಮಾತ್ರ ಹಾಗೆ ಮಾತಾಡಲಿಕ್ಕೆ ಗೈಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಎಂತ ಉಂಟು ಅಂತ ಗೊತ್ತಾಗ್ತದೆ. ನಾವು ಬಂದಿರೋದು ಶ್ರೀ ಕರಿಂಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇಲ್ಲಿಯ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ತುಂಬ ಪವರ್ಫುಲ್ ಇದೆ. ಇಲ್ಲಿರುವುದು ನಮ್ಮ ಗ್ರಾಮ ದೇವತೆ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವೀಗ ಹೊರಟಿದ್ದು ಶ್ರೀ ಕರಿಂಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ನಾನು ಹೇಳಿದ್ದೇನೆ. ಇಲ್ಲಿ ಆಲ್ಮೋಸ್ಟ್ ಯಾರಿಗೂ ಇದ್ರ ಬಗ್ಗೆ ತಿಳಿದಿಲ್ಲ, ಕರಿಂಕಾ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಎಲ್ಲಿದೆ ಅಂತ. ಇದು ಪುತ್ತೂರು ಮತ್ತು ಮಾಣಿ ಹೈವೇ ಹೋಗೋ ರೋಡಲ್ಲಿ ಒಂದು ಕೊಡಾಜೆ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಆ ಒಳಗಡೆ, ಅಲ್ಲಿ ಅನಂತಾಡಿಯ ಒಳಗಡೆ ಇರೋ ಒಂದು ಕರಿಂಕಾ ಅಂತ ಪ್ಲೇಸಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಟೆಂಪಲ್ ಇದೆ. ತುಂಬ ಸ್ಪೆಷಲ್, ಯಾಕೆಂದರೆ ಇದು ನನಗೆ ಸ್ಪೆಷಲ್. ಅಂದರೆ ಇಲ್ಲಿ ಬರುವ ಭಕ್ತರಿಗೆ ಕೂಡ ಸ್ಪೆಷಲ್ ಆಗಿರ್ತದೆ. ತುಂಬ ಶಕ್ತಿಯುಳ್ಳ, ಮನದ ಇಚ್ಛೆಯನ್ನು ಈಡೇರಿಸುವ ತಾಯಿ ಅವಳು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅದೊಂದು ತುಳುವಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಅಪ್ಪೇಂದು ಲೆತ್ತೊಂದು ಬತ್ತೆಂಡ ಒಕ್ಕೊಂದು ಬರುವಲ್ಲಿಗೆ ಬಂದೆ. ತುಂಬ ಒಳ್ಳೆ ಮಾತು ಹೇಳಿದಾರಲ್ವ. ನಾವು ತುಂಬ ದೂರ ಹೋಗೋದಕ್ಕಿಂತ ನಮ್ಮಲ್ಲಿರೋ ದೇವಸ್ಥಾನ, ಅಂದರೆ ನಮ್ಮ ಹತ್ತಿರದಲ್ಲಿರೋ ದೇವಸ್ಥಾನ, ಅಲ್ಲಿರುವ ಶಕ್ತಿಯನ್ನು ಅರಿತುಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಇಲ್ಲಿ ತುಂಬ ಶಕ್ತಿ ಇದೆ. ಯಾರಿಗೆಲ್ಲ ತಿಳಿದಿರಲಿಲ್ಲ ಅವರೆಲ್ಲ ತಿಳ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗ್ತದೆ. ಇಲ್ಲಿ ಟೆಂಪಲಿಗೆ ವಿಸಿಟ್ ಕೊಟ್ಟು ಒಮ್ಮೆ ನೋಡಿ, ಅದೊಂದು ಶಾಂತಿ, ಎಲ್ಲಿ ಇಲ್ಲದ ಶಾಂತಿ ಅಂತ ಹೇಳ್ಬೋದು. ಆ ಟೆಂಪಲಿಗೆ ಕಾಲಿಟ್ಟಾಗ ನನಗೆ ಅನುಭವವಾಗಿದೆ. ಅದಕ್ಕೋಸ್ಕರ ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಈ ಟೆಂಪಲ್ಗೆ ಒಂದು ಸಾರಿ ಬಂದು ನೋಡಿ. ದೇವಸ್ಥಾನ ಹೇಗಿದೆ ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಅತಿ ಸುಂದರವಾದ, ಅತಿ ಶಾಂತಿಯುತ ದೇವಸ್ಥಾನ. ಅಮ್ಮನನ್ನು ನೋಡಿದ ಕ್ಷಣ ನಾವೇ ಧನ್ಯೋಸ್ಮಿ ಅಂತ ಅನ್ನಿಸ್ತದೆ. ನಿಮಗೆಲ್ಲ ತಿಳಿದಿರ್ಬೋದು, ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್. ಅಲ್ಲಿಗೆ ಹೇಳಿದ ಹರಕೆಯನ್ನು ಕರಿಂಕಾ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಕೊಡ್ಬೋದಂತೆ. ಆದರೆ ಇಲ್ಲಿಗೆ ಶ್ರೀ ಕರಿಂಕಾ ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಹೇಳಿದ ಹರಕೆಯನ್ನು ಇಲ್ಲಿಯೇ ಕೊಡಬೇಕಂತೆ. ಅದೇ ಇಲ್ಲಿಯ ವಿಶೇಷತೆ. ಹೀಗೆ ಹಿರಿಯರೆಲ್ಲ ಅದನ್ನೇ ಹೇಳ್ತಾ ಇರೋದು. ಇಲ್ಲಿಯೇ ಒಂದು ಪುಟ್ಟದಾದ ಕೆರೆ ಇದೆ. ಅದರಲ್ಲಿ ತುಂಬ ಮೀನುಗಳಿವೆ, ನೀವು ನೋಡ್ಬೋದು. ದೇವಸ್ಥಾನದ ಮುಂಭಾಗದಲ್ಲಿ ನಾಗಬನವಿದೆ, ನೀವು ನೋಡ್ಬೋದು. ನಾಗಬನ ಅಂದರೆ ತುಳುವ ನಾಡಿನವರಿಗೆ ತುಂಬ ಜಾಸ್ತಿ ಆಸಕ್ತಿ, ಯಾಕಂದರೆ ನಾವು ನಾಗದೇವರನ್ನು ಜಾಸ್ತಿ ನಂಬ್ತೇವೆ. ಹಾಗೆ ಇಲ್ಲಿ ಅಮ್ಮನವರಿಗೆ ಪೂಜೆ ಆದದನ್ನು ನೀವು ನೋಡಿರ್ಬೋದು. ಇನ್ನು ನಾವು ಮನೆಗೆ ಹೊರಟಿದ್ದೇವೆ. ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿಗೆ ಶಾಂತಿ ನೀಡಬೇಕು, ನಿಮ್ಮ ಇಚ್ಛೆಯೆಲ್ಲ ನೆರವೇರಬೇಕು ಅಂದರೆ ಇದೊಂದು ಒಳ್ಳೆಯ ದೇವಸ್ಥಾನ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೇನೆ. ಯಾಕಂದರೆ ಇಲ್ಲಿಯ ಅನುಭವ ಅಂಥದ್ದು. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬರಬೇಕು ಅಂತ ಇದ್ದರೆ ಖಂಡಿತ ಇಲ್ಲಿಗೊಮ್ಮೆ ಬಂದು ನೋಡಿ. ಒಂದು ಸಾರಿ ಬಂದು ನೋಡಿ. ಇಲ್ಲೇ ಹತ್ತಿರದಲ್ಲಿದ್ದ ಅಜ್ಜನ ಗುಡಿಗೆ ಸಹ ಹೋಗಿ ಬಂದ್ವಿ. ತುಂಬ ಮಳೆ ಇತ್ತು. ನಾವು ಅದೇ ದಿನ ಈವ್ನಿಂಗ್ ಒಂದು ಪ್ಲೇಸಿಗೆ ಬಂದಿದ್ವಿ. ಅದು ಯಾವ ಪ್ಲೇಸ್ ಅಂದರೆ ನಿಮಗೆ ಆಗಲೇ ತಿಳಿದಿರ್ಬೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ನಿಮಗೆ ಕಾಣ್ತಾ ಇರ್ಬೋದು.
ಬೀರುಮಲೆ ಬೆಟ್ಟ ಪುತ್ತೂರಿಗೆ. ನಿಮಗೆ ವಾಯ್ಸ್ ಕೇಳ್ತಾ ಉಂಟಾ? ಇದು ಎಂತ ಅಂದರೆ ಗಾಳಿ ಮರದ್ದು. ಇಲ್ಲಿ ನಾವು ಪಾರ್ಕ್ ಒಳಗಡೆ ಬಂದಿದ್ವಿ. ಪಾರ್ಕ್ ಚೆಂದ ಉಂಟು, ಅಂದರೆ ಒಂದು ಸಿಂಪಲ್ ಆಗಿ ಉಂಟು, ಚೆಂದ ಉಂಟು. ಇಲ್ಲಿ ನಾನು ಮತ್ತು ನನ್ನ ಬಾಬಿ ಇಬ್ಬರು ಸಹ ವ್ಲಾಗ್ ಮಾಡ್ತಿದ್ದೇವೆ. ಅವಳ ವ್ಲಾಗಲ್ಲಿ ಸಹ ನೋಡಿ, ನನ್ನ ವ್ಲಾಗಲ್ಲಿ ಸಹ ನೋಡಿ, ಯೂಟ್ಯೂಬ್ ಚಾನಲಲ್ಲಿ ವಿಸಿಟ್ ಮಾಡಿ. ಓಕೆ ಆಯಿತಾ? ಈ ಫೋಟೋದಲ್ಲಿರುವವರನ್ನು ನೀವು ನೋಡಿರ್ಬೋದು. ತುಂಬ ಇನ್ಸ್ಪೈರ್ ಅಲ್ಲ, ಮರಗಳನ್ನು ನೆಟ್ಟು ತನ್ನ ಮಕ್ಕಳಂತೆ ನೋಡಿದವರು. ಚೆಂದ ಉಂಟು, ನಂಗೆ ಅದರಲ್ಲಿ ಕೂತ್ಕೊಳ್ಬೇಕಂತ ಅನಿಸ್ತು, ಬಟ್ ಅದು ತುಂಬ ಉದ್ದೆ ಉಂಟು ಗೈಸ್. ಹಾಗೆ ಇವಳು ಸಹ ವ್ಲಾಗ್ ಮಾಡ್ತಾ ಇದ್ದಾಳೆ. ನಾನು ಹೋಗೋದು ಬರೋದು ಎಂತ ಮಾಡೋದು ಗೊತ್ತಾಗೋದಿಲ್ಲ. ಅದಕ್ಕೆ ಬಂದಿದ್ದೇವೆ, ಇಲ್ಲಿ ಎಂತ ಸಹ ಇಲ್ಲವ ಅಂತ ಹೇಳ್ತಿದ್ದಾಳೆ. ಎಂತ ಮಾಡೋದು ಹೇಳಿ ಅಂತೆ. ಹೋಗೋಣ ನಾವು ಇನ್ನು ಸ್ವಲ್ಪ ಅಲ್ಲಿಗೆ ಆಚೆ ಹೋಗುವ. ಅಲ್ಲಿ ಎಂತ ಉಂಟು ನೋಡುವ. ಅಲ್ಲಿಂದ ತುಂಬ ಗಾಳಿ ಬೀಸ್ತಾ ಇದೆ, ನೋಡುವ ಹೇಗಿರ್ತದೆ ಅಂತ. ಇದು ತಪ್ಪಲ್ಲ. ಮತ್ತೆಂತ ಗೊತ್ತಾ ಗೈಸ್, ನಾವೀಗ ರಿಟರ್ನ್ ಹೋಗ್ತೀವಿ ಅಲ್ಲ, ಅವಾಗ ಅವಳ ಲೆಕ್ಕದಲ್ಲಿ ನನಗೆ ಮಸಾಲ ಪುರಿ ಉಂಟು. ಹೌದು, ನಾನು ಕೆಲಸಕ್ಕೆ ಹೋಗಿದ್ದವಳನ್ನು ನನ್ನನ್ನು ಕರೆಸಿ ಇಲ್ಲಿಗೆ ವ್ಲಾಗ್ ಮಾಡ್ಲಿಕ್ಕೆ ಉಂಟು, ಬಿರುಮಲೆ ಬೆಟ್ಟಕ್ಕೆ ಹೋಗುವ ಅಂತೆಲ್ಲ ಹೇಳಿ ಈಚೆ ಕರ್ಕೊಂಡು ಬಂದು, ನಾನು ಹೇಳಿದೆ ನನಗೆ ಬಿರಿಯಾನಿ ತೆಗೆದು ಕೊಡ್ಬೇಕಂತ. ಅದಕ್ಕೀಗ ಮಸಾಲ ಪುರಿಗೆ ಬಂದಿದೆ ಬಿರಿಯಾನಿ ಹೋಗಿ, ಈಗ ಅದು ಸಹ ನಾನು ತೆಗೆದು ಕೊಡ್ಬೇಕಂತೆ. ಸೀಟಿಂಗ್ ನಾವಿಲ್ಲಿಗೆ ಬಂದಿದ್ದೇವೆ ಆಯಿತಾ, ಆದರೆ ಕನ್ಫ್ಯೂಷನ್ ಆಗ್ತುಂಟು. ಇಲ್ಲಿ ಎಲ್ಲಿಗೆ ಹೋಗಬೇಕು, ಎಂತ ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ನನಗೆ. ನೋಡಿ, ಪ್ಲೇಸ್ ಮಾತ್ರ ಒಳ್ಳೆದುಂಟು, ತುಂಬ ಗಾಳಿ ಬೀಸ್ತದೆ, ಮನಸ್ಸಿಗೆ ತುಂಬ ಖುಷಿ ಸಿಗ್ತದೆ. ನನಗಂತೂ ಫೇವ್ರೆಟ್ ಅಂತ ಅನ್ನಿಸ್ತು. ಅಲ್ಲಿ ಎಷ್ಟು ಮಾತಾಡ್ತಿದ್ದಾಳೆ ಅಂತಿಲ್ಲ ವ್ಲಾಗಲ್ಲಿ, ನನಗೆ ಎಂತ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಎಂತಾದರೂ ಹೇಳಿ ಆಯಿತಾ, ಕಂಟೆಂಟ್ ಎಲ್ಲ ನಿಮಗೆ ಅನಿಸಿದರೆ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅವರೆಂತಾದರೂ ಮಾಡುವ, ಅಷ್ಟೇ. ನಾನಿಲ್ಲಿ ಡ್ಯಾನ್ಸ್ ಮಾಡಬೇಕಷ್ಟೇ ಬಂದು, ಮತ್ತೆಂತ ಬೋರ್ ಆಗ್ತದೆ. ಈಗಷ್ಟೇ ಹೇಳಿದ್ದು ಖುಷಿ ಆಗ್ತದೆ ಅಂತ, ಈಗ ಹೇಳ್ತಿದ್ದೇನೆ ಬೋರ್ ಆಗ್ತದೆ ಅಂದರೆ ಎಂತ ಅಂತ ಮಾತಾಡೋದು ಅಂತ ಗೊತ್ತಾಗೋದಿಲ್ಲ ನನಗೆ. ಆದರೆ ಗಾಳಿ ಬೀಸುವಾಗ ಮಾತ್ರ ಮಂಚಲ್ಲಗಿ ಚಿಟ್ಟೆ ಬಿಟ್ಟಾಗೆ ಆಗ್ತದೆ. ನಾನು ಆಗಷ್ಟೇ ಹೇಳಿದ್ದಲ್ಲ, ಅವಳು ಮಾತಾಡ್ತಾನೇ ಇದ್ದಾಳೆ. ನೋಡಿ ಅಲ್ಲಿ ಆಚೆ ಹೋಗ್ತಾಳೆ, ಒಮ್ಮೆ ಈಚೆ ತಿರುಗಿ ಬರ್ತಾಳೆ, ಆಚೆ ಹೋಗ್ತಾಳೆ, ಮತ್ತೊಮ್ಮೆ ಈಚೆ ತಿರುಗಿ ಬರ್ತಾಳೆ. ಎಂತ ಉಂಟು ಹಾಗೆ ಮಾತಾಡಲಿಕ್ಕೆ ಗೈಸ್. ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಎಂತ ಉಂಟು ಅಂತ ಗೊತ್ತಾಗ್ತದೆ. ಇಲ್ಲಿ 2 ರೋಡ್ ಉಂಟು, ಇದು ಗುಡ್ಡವ ಅದು ಗುಡ್ಡವ. ಓ ಪಾಯಿಂಟ್ ಓಡಿ ಇಡೀಗ ನೆಟ್ಟೆನಾ ಮೂಲ ವ್ಯೂ ಪಾಯಿಂಟಿಗೆ ಬರ್ತಿದ್ದೇವೆ. ದಟ್ಟ ಕಾಡಿನಲ್ಲಿ ಒಂದು ದಿನ ಅಂತ ಹಾಕ್ಲಾ, ಎಂತ ಮಾಡಬೇಕು ಯಪ್ಪ ಪಚ್ಚಿತು ಗೈಸ್. ಎಷ್ಟು ನಡೆದುಕೊಂಡು ನನಗೆ ತೊದಲ್ತದೆ. ಅದು ನನ್ನ ಒಬ್ಬಳು ಫ್ರೆಂಡ್ ಇದ್ದಾಳೆ ಆಯಿತಾ, ಸುಫೇರಾ ಅಂತ. ಅವಳು ಜಾಸ್ತಿ ನನ್ನ ಹತ್ರ ಮಾತಾಡೋದು. ಅವಳು ಕನ್ನಡ ಮಾತಾಡುವಾಗ ಹೇಗೆ ಅಂದರೆ, ಅವಳಿಗೆ ಕನ್ನಡ, ಯಾರಿಗೀಗ ಕನ್ನಡ ಬರೋದಿಲ್ಲ ಹಾಗೆ ಮಾತಾಡ್ತಾಳಲ್ಲ, ಹಾಗೆ ಮಾತಾಡೋದು. ಅವಳ ಹತ್ರ ಮಾತಾಡಿ ನನಗೆ ಸಹ ಈಗ ಹಾಗೇನು ಆಗ್ತುಂಟು. ಎಂಥದ್ದು ಅಷ್ಟು ಚೆಂದ ಮಾತಾಡ್ತಿದ್ದವಳು, ಈಗ ಎಂತಾದರೂ ಹೇಳುವಾಗ ನನಗೆ ಸಹ ತೊದಲುದು, ಅಲ್ಲಿ ಸ್ಟಾಪ್ ಆಗೋದು ಹೀಗೆಲ್ಲ ಆಗ್ತುಂಟು. ಹಾಗೆ ಸಹವಾಸ ದೋಷ ಅಂತ ಹೇಳೋದು ಅದಕ್ಕೆ. ಅಯ್ಯೋ ದೇವ, ಇದೆಂತ ಇಲ್ಲಿಗೆ ಹೋಗಬೇಕಾ? ಎಷ್ಟು ಚೆಂದ ಉಂಟು ತುಂಬ, ಆದರೆ ಪ್ಲೇಸ್ ಚೆಂದ ಉಂಟು. ಆದರೆ ನಮಗೆ ಎಲ್ಲಿಗೆ ಹೋಗಬೇಕಂತ ಗೊತ್ತಿಲ್ಲ. ಐ ಥಿಂಕ್ ಇಲ್ಲಿ ಸ್ಟಾಪ್ ಮಾಡಬೇಕಾ ಅಂತ. ಅವಳು ಬರಬೇಕಷ್ಟೇ. ಈಗ ಸಹ ಮಾತಾಡ್ತಾನೇ ಇದ್ದಾಳೆ ನೋಡಿ ಗೈಸ್. ಅಯ್ಯೋ ದೇವ. ನಾವಿಲ್ಲಿಂದ ಹೊರಟ್ವಿ ಮನೆಗೆ ಆಯ್ತಾ.
ಅಲ್ಲ ತಿನ್ಲಿಕ್ಕೆ ಅಲ್ಲ ತಿನ್ಲಿಕ್ಕೆ ಉಂಟು. ಇವಳು ನಂಗೆ ಪಾರ್ಟಿ ಕೊಡ್ಬೇಕಲ್ಲ, ತಿಂದು ನಂತರ ಹೋಗುದಾಯ್ತು. ನನ್ನ ಲೆಕ್ಕ ಚಿನ್ನವೇ ಎಷ್ಟು ಚಂದ ಉಂಟು ನೋಡಿ, ನೀವು ನೋಡಿ. ಅಯ್ಯೋ ಪಾಪ. ನನಗೆ ಬಾಬಿ ಕೊಡಿಸ್ತೇನೆ ಅಂತ ಹೇಳಿದ್ಲಲ್ಲ, ಅದಕ್ಕೆ ಕಾಮತಿಗೆ ಬಂದಿದ್ವಿ ಮಸಾಲ ಪುರಿ ಮತ್ತೆ ಪಾನಿಪುರಿ ತಗೊಳ್ಳಿಕ್ಕೆ. ನನ್ನ ಫೇವ್ರೇಟ್ ಆಯ್ತಾ ಇಲ್ಲಿ. ಅಲ್ಲಿಂದ ನಾವು ಫ್ಯಾನ್ಸಿಗೆ ಬಂದ್ವಿ, ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಎಲ್ಲ ಬೇಕಿತ್ತು. ಹಾಗಾಗಿ ನಿಮಗೆ ಈ ವ್ಲಾಗ್ ಹೇಗಾಯಿತು ಅಂತ ಹೇಳಿ. ಏನಾದರೂ ರಾಂಗ್ ಆಗಿದ್ದರೆ ಸಹ ನನ್ನನ್ನು ಕ್ಷಮಿಸಿ. ಎಂತಾದರೂ ಕರೆಕ್ಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಆಯಿತಾ. ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.